ಫ್ಯಾಕ್ಟ್. ಇವಾಗ ಈ ಮರ ಯಾವುದು ಸರ್? ಇಷ್ಟು ದಪ್ಪ ಇದೆ, ಇಷ್ಟು ಉದ್ದ ಇದೆ. ಖಂಡಿತ ಇದು ಲಾಗ್ ಹೇಳಿದೆ ನಿಮಗೆ. ಸೈಡ್ ಅಲ್ಲಿ ನೋಡಿದ್ರೆ ಮೋಸ್ಟ್ಲಿ ಒಂದೇ ತರ ಕಾಣುತ್ತೆ. ಹೌದೌದು, ಒಂದೇ ವುಡ್ ಸರ್. ಇದು ಬಂದ್ಬಿಟ್ಟು ಇದರಲ್ಲಿ ಸಿಪ್ಪೆ ಜಾಸ್ತಿ ಬರುತ್ತಲ್ಲ ಸರ್? ಇವಾಗ ನೀವು ಇಲ್ಲ ಸರ್, ಇದ್ರ ಸ್ಕಿನ್ ಇರಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಕಿನ್ಲೆಸ್ ಆಗಿರುತ್ತೆ. ಸೊ ಈ ವುಡ್ಡಲ್ಲಿ ಏನು ಅಂದರೆ, ಇದು ಫೇಮಸ್ ಏನು ಅಂದರೆ, ಇದು ಟೀಕಿಗಿಂತ ಒಂದು ಸ್ವಲ್ಪ ಕಡಿಮೆ, 1000 ಒಂದು ಸಮಥಿಂಗ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಒಂದು ವುಡ್ ಅಂತ ಹೇಳ್ಬೋದು. ಸೊ ನಾವು ಲೋಕಲ್ ಒನ್ನೇ ಮತ್ತು ಮಲೇಷ್ಯಾ ಆಸ್ಟ್ರೇಲಿಯಾ ಒನ್ನೇ ಅಂತ ಹೇಳಿದೆ ನಿಮಗೆ. ಸೊ ಈ ವುಡ್ಡಲ್ಲಿ ಏನಂದರೆ, ಈ ಲಾಕ್ಸ್ ತುಂಬ ಗರ್ತ್ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಈ ಗರ್ತ್ ಬರಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಲೋಕಲ್ ಒನ್ನೇ ನೀವು ನೋಡಿದ್ರಿ ವಿಡಿಯೋದಲ್ಲಿ ತೋರಿಸ್ತೆ, 4 feet to 6 feet 7 feet ಹೈಯೆಸ್ಟ್ ಗರ್ತ್. ಸೊ ಇದ್ರಲ್ಲಿ ನಾನು ನಿಮಗೆ ಏನಿಲ್ಲ ಅಂದರೂ ಕೂಡ 5 to 13 feet ತನಕ ನಿಮಗೆ ಗರ್ತ್ ಕೊಡ್ತೀನಿ. 5 ಅಡಿ ದಪ್ಪದಿಂದ ಹಿಡ್ಕೊಂಡು 13 ಅಡಿ 14 ಅಡಿ ಸುತ್ತಳತೆ ತನಕ ಮರ ಸಿಗುತ್ತೆ. ಇದು ಬಂದ್ಬಿಟ್ಟು ಇಂಪೋರ್ಟೆಡ್ ಆಗಿರುತ್ತೆ. ಈ ವುಡ್ಡಲ್ಲಿ ನಿಮಗೆ ಯಾವುದೇ ರೀತಿ ವೇಸ್ಟ್ ಅಂತೂ ಬರಲ್ಲ. ಯಾಕೆಂದ್ರೆ ಲಾಕ್ಸ್ ನಿಮಗೆ ಫ್ರಂಟ್ ಟು ಹೆಂಡ್ ತನಕನೂ ಕೂಡ ಪೆನ್ಸಿಲ್ ತರನೇ ಇರುತ್ತೆ. ಹೌದು, ಒಂದೊಂದು ಲಾಗ್ ಏನಿಲ್ಲ ಅಂದ್ರೂ 200 ಸೇಫ್ಟಿ 300 ಸೇಫ್ಟಿ ಒಂದೊಂದು ಲಾಗ್ ಬರುತ್ತೆ. 150 ಸೇಫ್ಟಿ ಒಂದು ಬರುವಂತ ಲಾಗು ಇದೆ, 100 ಸೇಫ್ಟಿ ಬರುವಂತ ಲಾಗು ಕೂಡ ಇದೆ. ಸೊ ಈ ವುಡ್ ಅಲ್ಲಿ ನಿಮಗೆ ಇದು ನಿಮಗೆ ಪ್ಲೈನ್ ಇರುತ್ತೆ, ಯಾವುದೇ ರೀತಿ ಟೀಕ್ ತರ ಗ್ರೈನ್ಸ್ ಬರಲ್ಲ. ಬಟ್ ಸ್ಟ್ರೆಂತ್ ವೈಸ್ ಈ ಒಂದು ಇದು ಗಟ್ಟಿನ ಒಂದು ಇದರಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು ಸರ್. ಮತ್ತೆ ಕಡಿಮೆ ಕಾಸ್ಟ್ ಸಿಗುತ್ತೆ, ಬಜೆಟ್ ಕೆಲವಷ್ಟು ಜನ ಬಜೆಟ್ ವೈಸ್ ಸೇವ್ ಆಗುವಂಥದ್ದು, ಅಂಡ್ ಕ್ವಾಲಿಟಿನೂ ಕೂಡ ಗುಡ್ ಬರುತ್ತೆ. ಸೊ ಎಷ್ಟು ಜನ ನಮಗೆ ಎಷ್ಟು ಬೆಂಗಳೂರೆಲ್ಲ ಮೂವ್ಮೆಂಟ್ ಮಾಡಿದ್ದೀವಿ, ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ ಇದ್ರ. ಓಕೆ, ಅಂದರೆ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಇವ್ರು ಏನು ಒಂದೇ ಅಂತ ಹೇಳಿದ್ರು, ಹೆಚ್ಚು ಕಮ್ಮಿ ಸುಮಾರು ಒಂದು 70 ಅಡಿ ಉದ್ದ ಇದೆ. ಇದನ್ನು ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತಾ ಇದೆ, ಈ 70 ಅಡಿ ಉದ್ದ ಇದೆ. ಇದನ್ನು ಯಾವ ರೀತಿ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಗೊತ್ತಿಲ್ಲ, ಕಾಡಿಂದ ಎಷ್ಟು ದೊಡ್ಡದಾಗಿದೆ ನೋಡಿ. ಇವೆಲ್ಲನೂ ಕೂಡ 50 ಅಡಿ 60 ಅಡಿ 70 ಅಡಿ ಮೇಲ್ಗಡೆ ಇರೋವಂಥ ಮರಗಳೇ, ಮತ್ತು ಎಲ್ಲ ಸೀಸನ್ ಆಗಿರೋವಂಥ ವುಡ್ಡು ನೋಡಿರಿ. ಆಲ್ಮೋಸ್ಟು ಮೇಲ್ಗಡೆ ಇರೋವಂಥ ಸ್ಕಿನ್ ನೋಡಿ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡಿ, ನೀವು ನೀಟಾಗಿ ಕಾಣ್ತಾ ಇದೆ ನೋಡಿ, ಪೂರ್ತಿ ಒಣಗೋಗಿದೆ. ಆ ಮರ ಒಣಗೋಗಿದೆ ಅಂದರೆ ಫುಲ್ಲು ನೀರಂಶ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನೆಕ್ಸ್ಟ್ ಒಳಗಡೆ ಪ್ರೊಸೆಸಿಂಗ್ ಕಟಿಂಗ್ ಮಾಡುವಂಥ ವೀಡಿಯೋಗಳನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ರೆಡಿ ಸೈಜ್ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೇನೆ. ಯಾವ ರೀತಿ ಟೈಪ್ಸ್ ಬರುತ್ತೆ, ರೆಡಿ ಸೈಜಸ್ ಅಲ್ಲಿ ವೈಟ್ ಟೀಕ್ ಯಾವ್ದು ಬರುತ್ತೆ, ಮತ್ತೆ ನಿಮಗೆ ಬಾರ್ಡರ್ಸ್ ಟೀಕ್ ಅಂತ ಬರುತ್ತೆ, ಅದು ಯಾವ ರೀತಿ ಬರುತ್ತೆ, ಮತ್ತೆ ಗ್ರೈನ್ಸ್ ಮತ್ತೆ ಅದರ ಆಯಿಲ್ ಕಂಟೆಂಟ್ ಹೇಗಿರುತ್ತೆ ಅದನ್ನೆಲ್ಲ ತಿಳಿಸ್ತೀನಿ. ನಿಮ್ಗೆ ಸ್ಯಾಂಪಲ್ಸ್ ಎಲ್ಲ ತೋರಿಸ್ತೀನಿ, ಬನ್ನಿ. ಓಕೆ ಸರ್, ನಾನು ಈ ಕಡೆಯಿಂದ ಇವಾಗ ಇಲ್ಲಿರೋವಂಥ ಮರಗಳನ್ನ ತೋರಿಸ್ಕೊಂಡು ಒಂದ್ಸರಿ ಮರದ ಮೇಲೆ ಹತ್ತಿ ಆ ಕಡೆಯಿಂದ ಹಾಗೆ ಇಳಿದ್ಬಿಡ್ತೀನಿ. ನೋಡ್ರಿ, ಇದು ಕೂಡ ಎಲ್ಲ ನಿಮಗೆ ಎಲ್ಲ ಬಂದ್ಬಿಟ್ಟು ನಮ್ಮ ಕರ್ನಾಟಕ ನಾಟಿ ಟೀಕ್. ಇದು ಈ ಶಾಮಿಲ್ನಲ್ಲಿ 100 ವರ್ಷದ ಹಳೆ ಮರಗಳೇ ಸ್ಟಾಕ್ ಇರೋದು. ಸ್ನೇಹಿತರೆ, ಈ ಕಡೂರು ಶಾಮಿಲ್ನಲ್ಲಿ ಇಟ್ಟಿರೋಂಥ ಈ ಮರದ ಕಲೆಕ್ಷನ್ನು ಸಿಟಿಗಳಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೇ ಇಡೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಎಕರೆಗಟ್ಟಲೆ ಜಾಗ ಬೇಕು ಮತ್ತು ಕೋಟಿಗಟ್ಟಲೆ ಹಣ ಬೇಕು. ಈ ರೇಂಜ್ ಮರಗಳನ್ನು ತಂದು ನಾವು ಇಟ್ಟು ಮಾಡ್ತೀವಿ ಅಂತಂದರೆ, ಈಗಷ್ಟೇ ಈಗ ಇಲ್ಲಿದ್ದಂಥ ಮ್ಯಾನೇಜರು ಕೂಡ ನಿಮಗೆ ಎಲ್ಲನೂ ಮರದ ಬಗ್ಗೆ ತಿಳಿಸಿದ್ದಾರೆ. ಈಗ ಒಳಗಡೆ ಹೋಗೋಣ, ಅದು ಮರ ಕಟ್ ಮಾಡೋ ಯಾವ್ಯಾವ ರೀತಿ ಕಟ್ ಮಾಡ್ತಾರೆ, ಏನು ಸೈಜಲ್ಲಿ ಕಟ್ ಮಾಡ್ತಾರೆ ಅಂತ ಎಲ್ಲ ನೋಡೋಣ. ಆದರೆ ಮತ್ತು ನಾಟಿ ಮರದಲ್ಲಿ ಯಾವ ಗ್ರೈನ್ಸ್ ಬರುತ್ತೆ, ಆ ಗ್ರೈನ್ಸ್ ಮರವನ್ನು ಸಿಟಿಗಳಲ್ಲಿ ಬರ್ಮಾ ಟೀಕ್ ಅಂತೇಳಿ ಮಾರ್ತಾರೆ ಅಂತ ಅವರು ಹೇಳ್ತಾರೆ. ಬಟ್ ಯಾಕೆಂದರೆ ಬರ್ಮಾ ಟೀಕ್ ಅನ್ನೋದು ಯಾವುದೂ ಇಲ್ಲ, ಯೆಲ್ಲೋ ಟೀಕ್ ಅನ್ನೋದು ಯಾವುದೂ ಇಲ್ಲ, ವೈಟ್ ಟೀಕ್ ಅನ್ನೋದು ಯಾವುದೂ ಇಲ್ಲ. ಎಲ್ಲ ಒಂದೇ ಟೀಕು, ನಮ್ಮ ಕರ್ನಾಟಕ ನಾಟಿ ಟೀಕು. ಚೆನ್ನಾಗೇ ಮರ ಬಲ್ತಿರೋದಾಗಿದ್ದರೆ ಅದು ಗ್ರೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಕಟ್ಟಿಂಗ್ ಮಾಡೋ ಜಾಗಕ್ಕೆ ಬಂದಿದ್ದೀನಿ, ಮತ್ತು ಬ್ಲಾಕ್ಸ್ ಏನು ಕಟ್ ಮಾಡಿ ಅವರು ಆರ್ಡ್ರ್ ಕೊಟ್ಟಿರೋಂಥ ಕಸ್ಟಮರ್ಗೆ ಕೊಡಲಿಕ್ಕೆ ಇಲ್ಲಿ ರೆಡಿ ಮಾಡಿ ಇಟ್ಟಿರೋಂಥ ಸ್ಟಾಕು. ಇವಾಗ ನೆಕ್ಸ್ಟ್ ಸರ್ ಮಾತಾಡ್ತಾರೆ. ನೋಡಿ, ಕಟ್ ಸೈಜ್ ಕಟ್ ಮಾಡ್ತಿರುವಂಥದ್ದು ಕಟ್ಟಿಂಗ್ ನಡೀತಿದೆ ನೋಡಿ. ಅಲ್ಲಿ ಆಲ್ರೆಡಿ ನಾವೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ. ಇದು ನೋಡಿ 6x3 ಸೆಕ್ಷನ್ ಕೊಯ್ಸಿದ್ದಾರೆ ಅವರು, 6-3. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಕಟ್ ಮಾಡಿದ್ದಾರೆ, ಮತ್ತು ಮೈನ್ ಡೋರ್ ಎಲ್ಲ ಕಟ್ ಮಾಡಿದ್ದಾರೆ. ಬನ್ನಿ ಇಲ್ಲಿ ತೋರಿಸ್ತಾರೆ ನೋಡಿ ಸ್ನೇಹಿತರೆ, ಇದು ಮೈನ್ ಡೋರ್ ಸೈಜ್. ಇದು ಪಕ್ಕ ನಮ್ಮ ಕರ್ನಾಟಕ ನೋಡಿ. ಇದು 8x4 ಸೈಜ್. ಇದು 8x4 ಸೈಜ್. ಮತ್ತೆ ಗ್ರೈನ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಇದನ್ನ ಒಂದ್ಸರಿ ಕ್ಲೀನಾಗೆ ಉಜ್ಜಿಬಿಟ್ಟು ಎಷ್ಟು ನೀರು ಹಾಕಿದ್ರೆ ಸಾಕು ನಿಮ್ಗೆ ಗ್ರೈನ್ಸ್ ಹೆಂಗ್ ಕಾಣುತ್ತೆ ನೋಡಿ. ಗ್ರೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇದು 11/6 ಕೊಯ್ಸಿದ್ದಾರೆ ನೋಡಿ ಇವರು. ಗ್ರೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಇದ್ರ ಮೇಲಿರೋ ಧೂಳನ್ನು ತೆಗೆದುಬಿಟ್ಟು ನೀವು ಜಸ್ಟ್ ಒಂದು ಸ್ವಲ್ಪ ವಾಟರ್ ಇದ್ರ ಮೇಲೆ ಬಿಟ್ಟರೆ ಇದ್ರ ಗ್ರೈನ್ಸ್ ಹೆಂಗೆ ಕಾಣುತ್ತೆ ಅಂದರೆ, ನೀವು ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟಿ ಈ ಥರದೊಂದು ಗ್ರೈನ್ಸು ವಾಸ್ಕಲ್ನ ರೆಡಿ ಮಾಡಿಬಿಟ್ರೆ ಲೈಫಲ್ಲಿ ನಮಗೆ ಒಂದು ಒಳ್ಳೆ ನಾಟಿ ಮರ ಸಿಕ್ತು ಅಂತ ಹೇಳ್ಬೋದು. ಅದು ಕಡೂರು
ಲಕ್ಷ ಶಾಮಿಲ್ನಲ್ಲಿ. ಅದನ್ನು ನೀವು ಲೈಫ್ ಟೈಮ್ ನೆನ್ಸ್ಕೋತೀರಾ. ಈ ಟೀಕ್ ತೊಗೊಂಡೋಗಿ ನೀವು ಮನೆಗೆ ವಾಸ್ತವ ನೋಡಿ. ಇದು ಹಲಿಗೆ ಇದೆ ನೋಡಿ, ಇದು ಪ್ಲ್ಯಾಂಕ್ಸ್ 2 ಇಂಚ್ ಐಟಮ್ ಒಯ್ದಿರುವಂಥದ್ದು. ಇದು ನೋಡಿ ಪ್ಲ್ಯಾಂಕ್, ಇದು ಮೆಟೀರಿಯಲ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅಲ್ಲ, ಕೆಲವು ಕಡೆ ಹೋದಾಗ ನೋಡಿದ್ರೆ ಮೆಟೀರಿಯಲ್ಲು ನಿಮಗೆ ಎಡ್ಜಲ್ಲಿ ಸೈಡು ಎಲ್ಲ ಪೀಸ್ಗಳು ಎಲ್ಲ ಡ್ಯಾಮೇಜಸ್ ಇರುತ್ತೆ. ಬಟ್ ಇಲ್ಲಿ ಯಾವುದೇ ಥರ ಏನೂ ಇಲ್ಲ ನೋಡಿ, ಎಷ್ಟು ಸಖತ್ತಾಗಿ ಕಟಿಂಗ್ ಮಾಡಿದ್ದಾರೆ. ಸರ್ ನೋಡಿ, ನೆಕ್ಸ್ಟ್ ಯಾವ್ದು ತೋರಿಸ್ತಿರುತ್ತೆ ಬನ್ನಿ. ಇದು ನೋಡಿ, ಇದು 11/3 ಕೊಯ್ಸಿರೋದು, 11/3. ಈ ವುಡ್ ನೋಡಿ, ಇದು ಬಂದ್ಬಿಟ್ಟು ನಿಮಗೆ 11/3, 8 ಅಡಿಯಿಂದ 14 ಅಡಿ ತನಕ ಲೆಂತ್ ಕೊಯ್ದಿರೋದು. ಒಂದೇ ಒಂದು ಚೂರು ಬೆಂಡ್ ಆಗಿಲ್ಲ, ಏನಾಗಿಲ್ಲ ನೋಡಿ. 14 ಅಡಿ ಕೊಯ್ದ್ರು ಕೂಡ ಒಂದು ಚೂರು ಬೆಂಡ್ ಸಿಕ್ಕಿಲ್ಲ. 14 ಅಡಿ ಉದ್ದದವರೆಗೂ ಕಟ್ ಮಾಡಿದಾರಂತೆ. 3 ಇಂಚಿಗೆ 14 ಅಡಿ ಉದ್ದದವರೆಗೂ ನೋಡ್ರಿ. ಇದೆಲ್ಲ ಕಟ್ ಮಾಡಿ ಲಾಟ್ ಇಟ್ಟಿದ್ದಾರೆ. 10 ಅಡಿ, 12 ಅಡಿ, 14 ಅಡಿ ನೋಡ್ರಿ. ಮೇಲ್ಗಡೆ 10 ಅಡಿ ಇದೆ, ಕೆಳಗಡೆ 12 ಅಡಿ ಇದೆ, ಇದ್ರ ಕೆಳಗಡೆ 14 ಅಡಿ ಲೆಂತ್ ಇದೆ. ಬರೀ 3 ಇಂಚು ದಪ್ಪ, 14 ಅಡಿ ಉದ್ದ ಇದೆ ನೋಡಿ. ಇದರಲ್ಲಿ ಹೆಂಗೆ ಕಾಣ್ತಿದೆ, ಒಂದು ಚೂರು ಬೆಂಡಿಲ್ಲ. ಸಿಸ್ಟಮಲ್ಲಿ ವರ್ಕ್ ಮಾಡಿದಿರೋ ಥರ ಅದನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ನಡೀಲಿ ಸರ್, ನೆಕ್ಸ್ಟ್ ಬನ್ನಿ, ಆಫೀಸಲ್ಲಿ ತೋರಿಸ್ತೇನೆ, ಮತ್ತೆ ಒಳಗೆ ರೆಡಿ ಸೈಜ್ ತೋರಿಸ್ತೇನೆ. ಇವಾಗ ಸ್ನೇಹಿತರೆ, ಇವಾಗ ಇಲ್ಲಿ ಅಲ್ಲಿ ರೌಂಡ್ ಲ್ಯಾಗನ್ನು ನೋಡಿ, ಇಲ್ಲಿ ಹಾಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಅವರು ಮುಂದೆ ತರ್ತಾರೆ. ಇಲ್ಲಿ ಕಟ್ ಮಾಡಿ ಪ್ರೊಸೆಸಿಂಗ್ ಆಗಿರೋ ಅಂಥದ್ದನ್ನು ನೋಡಿ ಈ ಜಾಗದಲ್ಲಿ ಕಟ್ ಮಾಡ್ತಾರೆ. ಆಮೇಲೆ ಅವರು ಹೇಳ್ತಾ ಇದ್ರು ಗ್ರೈನ್ಸ್ ಅಂದರೆ ನೋಡಿ, ಈಗ ನಿಮಗೆ ಗ್ರೈನ್ಸ್ ನೋಡಿ ಇಲ್ಲಿ ಕಾಣುತ್ತೆ. ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಇದೆ ಗ್ರೈನ್ಸು ಕಟ್ ಮಾಡಿದಾಗ ಇದು ನೋಡಿ, ನಾನು ವೈಟ್ ಸರ್ಕಂಫರೆನ್ಸ್ ನಿಮಗೆ ಹೇಳಿದೆ. ಸೊ ವೈಟ್ ಸರ್ಕಂಫರೆನ್ಸ್ ನೋಡಿದ್ದು ನಾನು ಹೇಳಿದೆ ನಿಮಗೆ, 1/4 ಇಂಚ್ 1 ಇಂಚ್ ಒಳಗಿರುತ್ತೆ ಸರ್ ಅಂತ. ಇಲ್ಲಿ ಎಡ್ಜಸ್ ಕಾಣ್ತಿದೆ ನಿಮಗೆ. ಸೊ ಇದು ನೋಡಿ, ಇದು ವೈಟ್. ಸೊ ಇಲ್ಲಿ ಈ ವೈಟ್ ಇದು ಜಸ್ಟ್ ಇಷ್ಟು ನೋಡಿ, 1/4 ಇಂಚ್ 1 ಇಂಚ್ ಒಳಗಿರುತ್ತೆ. ಸೊ ಇದೆಲ್ಲ ಗ್ರೈನ್ಸ್ ಲೇಯರ್. ಇದು ನಿಮಗೆ ಗ್ರೈನ್ಸ್ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಇದೆಲ್ಲ ಗ್ರೈನ್ಸ್ ಇದೆ. ಇದೆಲ್ಲ ನೋಡಿ, ಇವಾಗ ತೋರಿಸ್ತಾ ಇರೋಂಥದ್ದೆಲ್ಲ ಗ್ರೈನ್ಸ್ ಇದೆ. ಕಟ್ ಮಾಡ್ತಾ ಇರೋ ವೈಟ್ ನೋಡಿ, ವೈಟ್ ಜಾಗಗಳಲ್ಲಿ ನೋಡ್ರಿ, ವೈಟ್ ನೋಡ್ರಿ, ಅವ್ರು ಹೇಳಿದ್ರಲ್ಲ ವೈಟ್ ಎಷ್ಟು ದಪ್ಪ ಇರುತ್ತೆ, ಮಿನಿಮಮ್ 1 ಇಂಚ್ ಒಳಗಡೆ ಇರೋಂಥ ಮರ ತಗೊಂಡ್ರೆ ನೀವು ಚೆನ್ನಾಗಿ ಬಲ್ತಿರುತ್ತೆ ಅಂತ ಮರ ಅದು. ಆ ಥರ ಈ ಥರ ನೋಡಬೇಕು ಮರ ನೋಡುವಾಗ. ನೀವು ಎಲ್ಲೇ ಮನೆ ಕಟ್ಟಿ ಏನೇ ಮಾಡಿ ಎಲ್ಲೇ ಹೊಸ ಕಟ್ಟಿಂಗ್ ಮಾಡುವಾಗ ಈ ಥರದನ್ನು ನೋಡ್ಕೋಬೇಕು. ನೋಡಿ, ಇಲ್ಲಿ ಅಲ್ಲಿ ಕಟ್ ಮಾಡಿ ತಂದು ಇಲ್ಲಿ ಹಾಕೊಂಡಿರೋದನ್ನ ಇಲ್ಲಿ ಪ್ರೊಸೆಸಿಂಗ್ ಆಗಿ ಅದೇನು ಸೈಜ್ ಕೊಟ್ಟಿರ್ತೀವಿ ಆ ಸೈಜಿಗೆ ಕಟ್ಟಿಂಗ್ ಆಗಿ ನಿಮಗೆ ಆಚೆ ಹೋಗುತ್ತೆ. ಈ ನಾಟಿ ಟೀಕು ನಮ್ಮ ಕರ್ನಾಟಕದಲ್ಲಿ ಕಟ್ ಮಾಡ್ತಾ ಇರೋಂಥ ಜಾಗ. ಇವಾಗ ಅವರು ಕಟ್ ಮಾಡಿ ಇಟ್ಟಿರೋಂಥ ಜಾಗಕ್ಕೆ ಬಂದಿದ್ದೀವಿ. ಇದು ನೋಡಿ ಸರ್, ನಾನು ಹೇಳಿದೆ ನಿಮಗೆ ವಿಂಡೋ ಶಟರ್ಸ್ ಏನು ಹೇಳಿದ್ ನಾನು ನಿಮಗೆ, ವೈಟ್ ಟೀಕ್ ಅಂತ ಮಾಡ್ತಾರೆ. ಮತ್ತೆ ಸರ್ ಅಸ್ಸಾಂ ಅದು ಇದು ಅಂತ ಯಾವುದೇ ರೀತಿ ಇದೆಯಲ್ಲ. ಸೊ ವೈಟ್ ಟೀಕ್ ಅಂದ್ರೆ ಏನಿಲ್ಲ, ಒಂದು ಸರ್ಫೇಸ್, ಈ ಒಂದು ಸರ್ಫೇಸ್ ಏನು ಬರುತ್ತೆ ಇದರಲ್ಲಿ ನಿಮಗೆ ಒಂದು ಸರ್ಫೇಸಲ್ಲಿ ವೈಟ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಅದೇ ಇನ್ಬಿಲ್ಟ್ ನೋಡಿದಾಗ ಕಲರ್ ಇರುತ್ತೆ. ಸೊ ಇದನ್ನ ವೈಟ್ ಟೀಕ್ ಅಂತ ಮಾರುವಂಥದ್ದು. ಸೊ ವೈಟ್ ಟೀಕ್ ಅಂತ ಸಪ್ರೇಟ್ ಆಗಿ ಯಾವುದೇ ಕೂಡ ಲಾಗ್ ಬೆಳೆಯುವುದಿಲ್ಲ, ಆಯ್ತಾ. ನೋಡಿ, ಇದು ಇನ್ಬಿಲ್ಟ್ ಕಲರ್ ಇದೆ. ಔಟ್ಬಿಟ್ ಅಲ್ಲಿ ನೋಡಿ, ಈ ಕಡೆ ಸೈಡ್ ವೈಟ್ ಇದೆ. ಅಂದ್ರೆ ನೀವು ಹೇಳ್ತಾ ಇರೋದು ಯಾವುದೋ ಒಂದು ಚಿಕ್ಕದೊಂದು ಅರೆಯಲ್ಲಿ ಇರುವಂತ ಮರ ಇದು. ಸೊ ಲಾಸ್ಟ್ ಹೌದು, ಈ ಪೀಸ್ ಎಲ್ಲ ಕಟ್ ಮಾಡಿದ್ರೆ ಇದೊಂದು ಪೀಸ್ ಆಗಿ ಇದು ಲಾಸ್ಟ್ ಲೇಯರ್ ಬರುತ್ತೆ. ಈ ಲಾಸ್ಟ್ ಲೇಯರ್ ಅಲ್ಲಿ ಏನಾಗುತ್ತೆ, ಈ ಕಡೆ ಅಂಶ ವೈಟ್ ಇರುತ್ತೆ. ಇದನ್ನ ವೈಟ್ ಟೀಕ್ ಅಂತ ಮಾರ್ತಾರೆ. ಅದ್ ಬಿಟ್ರೆ ವೈಟ್ ಟೀಕ್ ಅಂತ ಸಪರೇಟ್ ಏನು ಬೆಳೆಯಲ್ಲ. ಸೊ 2 ಸೈಡ್ ಕಲರ್, 2 ಸೈಡ್ ವೈಟ್ ಬರೋ, ಸೈಡ್ ವೈಟ್ ಬರೋದು ವೈಟ್ ಟೀಕ್ ಅಂತ ಮಾಡುವಂಥದ್ದು. ಸೊ ಇದ್ರಲ್ಲಿ ನಿಮಗೆ ಕಲರ್ ಐಟಮ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ ಬನ್ನಿ. ಸೊ ಈಗ ನೋಡಿ, ಇದೆಲ್ಲ 6-3 ಸೆಕ್ಷನ್, ಇದೆಲ್ಲ 5-3, ಇದೆಲ್ಲ ರೆಡಿ ಸೈಜ್ ಬರುವಂಥದ್ದು ಸರ್. 5-3 ರೆಡಿ ಸೈಜು. ಯಾರ ಸೀಸನ್ ಆಗಿರೋ ಉದ್ದು ಬೇಕು ಅಂದರೆ ಆಲ್ಮೋಸ್ಟ್ ಕಟ್ ಮಾಡಿ ಇಲ್ಲಿ ಇಟ್ಟಿರ್ತಾರೆ. ನೀವು ತಗೊಂಡೋಗಿ ಇದನ್ನು 3 ತಿಂಗಳು ಇಲ್ಲ 2.5 ತಿಂಗಳು ಗಟ್ಟಲೆ ನೀವು ಮನೆಯಲ್ಲಿ ನೀವೆಲ್ಲರೂ ಒಂದು ಕಡೆ ಸ್ಟೋರ್ ಮಾಡಿ ಅದನ್ನು ತಗೊಂಡೋಗಿ ವರ್ಕ್ ಮಾಡಿ. ಇದು ನೋಡಿ, ಇದು 6-4 ನಿಮಗೆ ಅದು ಬೆಂಡ್ ಆಗಲಿ ಯಾವುದಾಗ್ಲೂ ಬರಲ್ಲ. ನೆಕ್ಸ್ಟ್ ಇವಾಗ ಇನ್ನೊಂದು ತೋರಿಸ್ತಾ ಇದ್ದಾರೆ ನೋಡಿ, ಇದು 6-4 ಸೈಜ್. ಇದು 6-4 ಸೈಜ್ ಅಂತೆ. ಇದು ನೋಡಿ, ಫಿನಿಶಿಂಗ್ 4 ಸೈಡ್ ಕಲರ್, ವಾಸ್ ಕಲರ್. ಹೌದು, ಇದು 7 ಫೀಟ್, 4 ಫೀಟ್, 5 ಫೀಟ್ ಎಲ್ಲ ಸಿಗುತ್ತೆ. ಸೊ ಇದು ನೋಡಿ 4 ಸೈಡ್ ಕಲರ್ ಮೂವ್ಮೆಂಟ್ ಇದೆ. ಇದರಲ್ಲಿ ನಿಮಗೆ ಟೈಪ್ಸ್ ಬರುತ್ತೆ. 2 ಸೈಡ್ ಕಲರು, 2 ಸೈಡ್ ವೈಟ್ ಬರುವಂತದ್ದು, ಮತ್ತೆ 3 ಸೈಡ್ ಕಲರ್ ಕೊಟ್ಟು 1 ಸೈಡ್ ಶೇಡಿಂಗ್ ವೈಟ್ ಕೊಡುವಂಥದ್ದು, ಈ ರೀತಿ ಟೈಪ್ಸ್ ಇರುತ್ತೆ. ಸೊ ನನ್ನಲ್ಲಿ ನಾನು ಮೂವ್ಮೆಂಟ್ ಮಾಡುವಂಥದ್ದು ಇದೆಲ್ಲ, ಇದು ಕಲರ್ 4 ಸೈಡ್ ಕಲರ್ ಸಿಗುತ್ತೆ. ಸೊ ನಿಮಗೆ ರೆಡಿ ಸೈಜ್ ಅಂತ ಏನಿರುತ್ತೆ, ಕೆಲವಷ್ಟು ಮಿಲ್ಗಳಲ್ಲಿ ಏನು ಮಾಡ್ತಾರೆ, ದಾಂಡೇಲಿ ನೀವು ಹೇಳಿದ್ರಲ್ಲ, ಮಹಾರಾಷ್ಟ್ರ, ಅಸ್ಸಾಂ, ಅದು ಯಾವುದೇ ರೀತಿ ಇರಲ್ಲ. ಸೊ ಇದರಲ್ಲಿ ಬರುವಂಥದ್ದೇನು ರೆಡಿ ಸೈಜ್ ಅಂತ ಇರುತ್ತಲ್ಲ, ಬರೋ ಬಾರ್ಡರ್ ಇರುತ್ತೆ, ಬರೋ ಬಾರ್ಡರ್ ಬರುತ್ತೆ. ಕೆಲವಷ್ಟು ಮಿಲ್ಲಲ್ಲಿ ನಿಮಗೆ ಲಾಕ್ಸಲ್ಲಿ ಕೊಯ್ದ್ರಂತ 11/4 ಆಗಿರ್ಬೋದು, 10/4 ಆಗಿರ್ಬೋದು ಇಟ್ಟಿರ್ತಾರೆ. ಸೊ 6/4, 5/3 ಇದರಲ್ಲೆಲ್ಲ ಬರ್ಮಾ ಬಾರ್ಡರ್ ಅಂತ ಬರುತ್ತೆ.
ಸೊ ತುಂಬ ಚೆನ್ನಾಗಿ ಬರ್ತಿದೆ. ಹೈಯೆಸ್ಟ್ ಬೆಂಗಳೂರಲ್ಲಿ ಮೂವ್ಮೆಂಟ್ ಆಗೋಂಥದ್ದು. ನಿಮಗೆ ಅದೇ ಬೆಂಗಳೂರಲ್ಲಿ ಏನಿಲ್ಲ 4000 ಕಾಸ್ಟ್ನ ಮಾಡ್ತಾರೆ ಫಾರ್ ಸೇಫ್ಟಿ. ಬಟ್ ನನ್ನಲ್ಲಿ ಬಂದರೆ ನಿಮಗೆ ಅದು 3200 ರೇಂಜಲ್ಲಿ ಸಿಗುತ್ತೆ. ಇದು 6-3 ಸೆಕ್ಷನ್. ಸೊ ಇದು 4 ಸೈಡ್ ಕಲರ್ ಸಿಗುವಂಥದ್ದು. 6-3 ಸೆಕ್ಷನ್, 4 ಕಡೆ ಗ್ರೈನ್ಸ್ ಮತ್ತೆ ಕಲರ್ ಇರುತ್ತೆ. ಇದು 6-3 ಸೈಜ್. ಇದು ನೋಡಿ 7 ಫೀಟ್. ಇದ್ರಲ್ಲಿ ಎಲ್ಲಾ ರೀತಿ ಕಟ್ ಪೀಸಸ್ ಸಿಗುತ್ತೆ. 7 ಫೀಟ್ ಆಗಿರ್ಬೋದು, 5 ಫೀಟ್ ಆಗಿರ್ಬೋದು, 3 ಫೀಟ್ ಆಗಿರ್ಬೋದು, ಎಲ್ಲಾ ರೀತಿ ಸಿಗುತ್ತೆ. ಸೊ ನಿಮಗೆ ಡ್ರೈ ವುಡ್ ಏನ್ ರೆಡಿ ಸೈಜ್ ಇರುತ್ತೆ, ಇಮಿಡಿಯೇಟ್ ಕೆಲಸ ಮಾಡ್ಬೋದು ನೀವು ಇವತ್ತೇ ತಗೊಂಡು. ರೆಡಿ ಟು ಯೂಸ್. 3 ತಿಂಗಳು ಇಡಬೇಕು, 2 ತಿಂಗಳು ಇಡಬೇಕು, ಇವಾಗ ಸೀಸನಿಂಗ್ ಇರುತ್ತೆ. ನಾವು ಬಿಫೋರ್ ಎಲ್ಲ ಆಲ್ರೆಡಿ ಒಂದೊಂದೇ ಮುಂಚೆಲೆ ಕಟಿಂಗ್ ಹಾಕಿರ್ತೇವೆ, ಎಲ್ಲ ಕಟಿಂಗ್ ಮಾಡಿಸಿ ಇಟ್ಟಿರ್ತೇವೆ. ನೀವು ಇವಾಗಲೇ ಹೋಗಿ ರೆಡಿ ಯೂಸ್ ಮಾಡ್ಬೋದು. ಇದನ್ನ ರೆಡಿ ಇರೋ ಅಂತಾರೆ. ಈಗ ಒಂದ್ ವೇಳೆ ಯಾರೋ ಕಸ್ಟಮರ್ ಬಂದ್ ಸರ್ ನಂಗೆ ರೆಡಿ ವುಡ್ ಬೇಕು ಅಂದ್ರೆ ಸೀಸನ್ ಆಗಿರೋ ಅಂತ ವುಡ್ಡನ್ನೇ ನೀವು ಕೊಡ್ತೀರಾ? ಯಾವ್ದೇ ಕಾರಣಕ್ಕೂ ಅನ್ಸೀಸನ್ ಅವ್ರಿಗೆ ಕೊಟ್ಟು ಕಳ್ಸಲ್ಲ. ಸೀಸನ್ ಆಗಿದೆ ಚೆನ್ನಾಗಿ ನೋಡಿ ಸರ್, ನಮ್ಮಲ್ಲಿ ತಿಳಿಸ್ತೇವೆ ರೆಡಿ ಸೈಜ್ ಈ ರೀತಿ ಇರುತ್ತೆ, ಇದರಲ್ಲಿ ಟೈಪ್ಸ್ ಈ ತರ ಬರುತ್ತೆ, ಮತ್ತೆ ಇದರಲ್ಲಿ ಗ್ರೀನ್ಸ್ ಈ ತರ ಇರುತ್ತೆ, ಲಾಕ್ ಸಿಗೋದ್ರೆ ಯಾವ ರೀತಿ ಯೂನಿಫಾರ್ಮ್ ಇರುತ್ತೆ, ಅದ್ರಲ್ಲಿ ಆಯಿಲ್ ಕಂಟೆಂಟ್ ಹೇಗಿರುತ್ತೆ, ಇದ್ರಲ್ಲಿ ಯಾವ ರೀತಿ ಅಂತ ತಿಳಿಸಿ ನಾವು ಕೊಡುವಂಥದ್ದು. ಸೊ ಕೆಲವಷ್ಟು ಕಸ್ಟಮರ್ ಏನ್ ಮಾಡ್ತಾರೆ, ಸೊ ನನಗೆ ಸರ್ ನನಗೆ ಇಮಿಡಿಯೇಟ್ ಕೆಲಸ ಮಾಡಬೇಕು, ನೋ ಪ್ರಾಬ್ಲಮ್ ಸರ್, ನನಗೆ ಇವಾಗ ರೆಡಿ ಬರ್ಮಾ ಬಾರ್ಡರ್ಲೇ ತಗೊಂಡು ಹೋಗ್ತೀನಿ, ನನಗೆ ಲಾಕ್ಸ್ ಅಲ್ಲಿ ತಾಂಡ್ರೆ ಸ್ವಲ್ಪ ಬಜೆಟ್ ನಂಗೆ ಟೈಮ್ ಇಲ್ಲ ಅಂತ ಏನಾದ್ರು ಕಸ್ಟಮರ್ಸ್ ಇದ್ದಾಗ ಏನಾಗ್ತದೆ, ನಾವು ರೆಡಿ ಸೈಜ್ನ ಕೊಟ್ಟು ಮಾಡ್ತೇವೆ. ಸೊ ನಮ್ಮಿಂದ ಯಾವ ರೀತಿ ಸಜೆಷನ್ ಅವ್ರಿಗೆ ಯಾವ ರೀತಿ ಹೆಲ್ಪ್ ಇರುತ್ತೆ, ಕೆಲವಷ್ಟು ಜನ ಬಜೆಟನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಆ ಸಮಯದಲ್ಲಿ ನಾವು ಎರಡೂ ಕೂಡ ಕೊಟೇಶನ್ ಕೊಟ್ಬಿಟ್ಟು ತಿಳಿಸ್ತೇವೆ. ನೋಡಿ ಇದೆಲ್ಲ ವಿಂಡೋ ಶಟರ್ಸ್ ಐಟಮ್ಸು, ಡೋರ್ ಐಟಮ್ಸು ಎಲ್ಲ ರೀತಿ ಇರುತ್ತೆ ನಿಮಗೆ. ಸ್ನೇಹಿತರೆ ನೋಡಿ, ಇವಾಗ ಇವರು ತೋರಿಸ್ತಾ ಇರೋಂಥದ್ದು ಇದೆಲ್ಲ ವಿಂಡೋ ಶಟರ್ಸ್ ಸೈಜು, ಮತ್ತು ದೊಡ್ಡ ದೊಡ್ಡ ವಿಂಡೋಗಳಿದ್ರೆ ಅಗಲ ದಪ್ಪ ಎಲ್ಲ ಕೂಡ ನಿಮಗೆ ರೆಡಿ ಸೈಜ್ ಕಟಿಂಗ್ ಮಾಡಿ ಲಾಟ್ ಗಟ್ಟಲೆ ಇಟ್ಕೊಂಡಿರ್ತಾರೆ. ನೀವು ಮನೆ ಕಟ್ತಾ ಇರೋರು ಇಮಿಡಿಯೇಟ್ಲಿ ಕೆಲವರು ಐಡಿಯಾ ಕೊಡಲ್ಲ, ಯಾಕೆಂದರೆ 3 ತಿಂಗಳು ಮುಂಚೆ 4 ತಿಂಗಳು ಮುಂಚೆ ವುಡ್ಡನ್ನ ಈ ಥರ ಕಟ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು, ಅದನ್ನು ನೀರಿನಂಶ ಆಚೆ ಹೋಗಲಿಕ್ಕೆ ಅಂತ ಹೇಳಿ ಯಾರೂ ಹೇಳೋದಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ರೆಡಿಯಾಗಿರೋಂಥ ವುಡ್ಡನ್ನ ಕಟ್ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತಿರೋದು ಒಂದೇ ಮರ ತೋರಿಸ್ತೀವಿ ನೋಡಿ ಗೈಸ್. ಇದೆಲ್ಲ ನೋಡಿ, ಇದು ಟೀಕ್ ವುಡ್ ಶೆಡ್ರಸ್ ಆಯಿತು. ಸೊ ನೆಕ್ಸ್ಟ್ ಬರುವಂಥದ್ದು ಒಂದೇ ವುಡ್. ಸೊ ಈ ಒಂದೇ ವುಡ್ 5-3 ಸೆಕ್ಷನ್ ಏನಿದೆ, ಇದು 5x3 ಮಾತ್ರ ಸಿಗುತ್ತೆ. ಇದು ರೆಡಿ ಸೈಜ್ ಬರುತ್ತೆ, ಅಲ್ಲಿಂದನೇ ಪ್ರಿಪೇರ್ ರೆಡಿಯಾಗಿ ಬರುವಂಥದ್ದು. ಇದು ಮರ್ಬಾ ವುಡ್ ಅಂತ ಕರೀತಾರೆ. ಸೊ ಇದು ಒಂದೇ ವುಡ್ 5-3 ನಿಮಗೆ ರೆಡಿ ಇಮಿಡಿಯೇಟ್ ಕೆಲಸ ಮಾಡ್ಬೋದು, ಡ್ರೈ ಇರುತ್ತೆ, ಅಲ್ಲಿಂದನೇ ರೆಡಿಯಾಗಿ ಬರುವಂಥ ಒಂದು ಪ್ರಾಡಕ್ಟ್ ಇದು. ಸೊ ಇದರಲ್ಲಿ ಲಾಕ್ಸ್ ಬರುತ್ತೆ ಮತ್ತೆ ರೆಡಿನೂ ಬರುತ್ತೆ. ಸೊ 2 ಟೈಪ್ ಸಿಗುತ್ತೆ. ರೆಡಿ ಬೇಕು ಅಂದ್ರೆ ನಿಮಗೆ 5-3 ಸೆಕ್ಷನ್ ನನ್ನ ಹತ್ರ ರೆಡಿ ಇದೆ. 7 ಫೀಟ್, 9 ಫೀಟ್, 8 ಫೀಟ್, 10 ಫೀಟ್ ತನಕ ಇದೆ. ಸೊ ನಿಮಗೆ ರೆಡಿ ಬೇಕು ಅಂದ್ರೆ ಇದಕ್ಕೆ ಹೋಗ್ಬೋದು. ನೋಡಿ ಈಗ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ರೆಡಿ ಇರೋಂಥ ಒಂದೇ ಮರ. ಇಷ್ಟು ಸ್ಟಾಕ್ ಇದೆ. ಬೇಕಂದ್ರೆ ನೀವು ಆಚೆ ಕಡೆ ದೊಡ್ಡ ದೊಡ್ಡ ಮರಗಳನ್ನ ತೋರಿಸಿದ್ದೀನಿ. ಅದನ್ನು ನೀವು 3 ತಿಂಗಳು ಮುಂಚೆ, ಮನೆ ಕಟ್ಟೋಕ್ಕಿಂತ 3 ತಿಂಗಳು ಮುಂಚೆ ಬಂದು ಮರನ ತಗೊಂಡು ಕಟ್ ಮಾಡಿಸಿ ನೀವು ಎಲ್ಲರೂ ಒಂದು ಕಡೆ 10x10 ಜಾಗದಲ್ಲಿ ನೀವು ಸೀಸನ್ನಿಗೋಸ್ಕರ ಒಂದು ಮಡಿಕೊಂಡ್ಬಿಟ್ರೆ ಸಾಕು. ನೋಡ್ರಿ ಹೆಂಗೆ ಕಾಣ್ತಾ ಇದೆ. ಇದನ್ನ ಬಿಲ್ಡಿಂಗ್ ಕಟ್ಬಿಟ್ಟು ನಾವು ಏನೋ ಒಂದು ಡಿಸೈನ್ ಮಾಡಿರ್ತೀವಲ್ಲ, ಆ ರೀತಿ ಕಾಣ್ತಾ ಇದೆ ನೋಡಿ. ಕಲರ್ಸ್ ಹೆಂಗಿದೆ, ಸೂಪರ್ ಆಗಿದೆ ನೋಡಿ. ನೆಕ್ಸ್ಟ್ ಏನು ತೋರಿಸ್ತೀರಾ? ಬನ್ನಿ ನಮ್ಮ ಆಫೀಸಲ್ಲಿ ತೋರಿಸ್ತೇನೆ ಯಾವ ರೀತಿ ಇರೋದಂತ. ಸ್ನೇಹಿತರೆ, ನಾನು ಇವಾಗ ಲಕ್ಷ ಶಾ ಮಿಲ್ ಆಫೀಸ್ ಒಳಗಡೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಕಸ್ಟಮರ್ ಬಂದಂಥ ಸಮಯದಲ್ಲಿ ಆಚೆ ಕಡೆ ಕಟ್ಟಿಂಗ್ ಆಗ್ತಾ ಇದ್ದರೆ ನಿಮಗೆ ತುಂಬ ಸೌಂಡ್ ಇರುತ್ತೆ. ಹಂಗಾಗಿ ಅವರು ಇಲ್ಲಿ ಒಂದು ಗ್ಲಾಸ್ ಹೌಸ್ ಥರನೇ ಮಾಡ್ಕೊಂಬಿಟ್ಟಿದ್ದಾರೆ. ಕಸ್ಟಮರ್ ಬಂದರೆ ಅವರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವ್ರಿಗೆ ಮಾತಾಡಲಿಕ್ಕೂ ಈಸಿ ಆಗಲಿ ಅಂತ ಕೇಳ್ಬಿಟ್ಟು ನಿಮಗೆ ಇದು ನೋಡಿ ನಮ್ಮ ಆಫೀಸ್. ಇದು ಕಸ್ಟಮರ್ಗೆ ಕೂರುವಂಥ ಒಂದು ಸ್ಪೇಸ್ ಮಾಡಿದ್ದೀವಿ ಇಲ್ಲಿ. ಸೊ ಇಲ್ಲಿ ಒಂದು ವುಡ್ಡಲ್ಲೇ ಒಂದು ಫ್ರೇಮ್ ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ. ವುಡ್ಡಲ್ಲಿ ರೆಡಿ ಮಾಡಿರುವಂಥದ್ದು. ಹೌದು, ಇದು ಆ್ಯಕ್ಚುಲಿ ರೆಡಿ ವುಡ್ಡಲ್ಲಿ ಮಾಡಿಸಿರುವಂಥದ್ದು ಅಷ್ಟು ಕೂಡ. ಒಂದು ಫ್ರೇಮ್ ಇರಲಿ, ಒಂದು ಆರ್ಟ್ ಟೈಪ್ ಚೆನ್ನಾಗಿರುತ್ತೆ ಅಂತ ಒಂದು ಸಾಮಿಲ್, ಇದು ವುಡ್ಡಲ್ಲೇ ಒಂದು ಆಫೀಸ್ ಮಾಡೋಣ ಅನ್ನೋ ಒಂದು ಥಾಟಲ್ಲಿ ನೀಟಾಗಿ ಮಾಡಿದ್ದೀವಿ. ಸೊ ಈ ವುಡ್ ಏನಿದೆ ಇದೆಲ್ಲ ಶಿವಾನಿ ವುಡ್ ಅಂತ ಬರುತ್ತೆ. ಶಿವಾನಿ ಅಂತ ವುಡ್ ಬರುತ್ತೆ, ಅದರಲ್ಲಿ ಮಾಡಿರುವಂಥದ್ದು. ಸೊ ಇನ್ನು ಕೆಳಗೆ ಹಾಕಿರೋ ಫ್ಲೋರಿಂಗ್ ಹಾಕಿರುವಂಥದ್ದೆಲ್ಲ ಬೀಡಿಂಗ್. ಇದು ಶಿವಾನಿ ವುಡ್ ಇನ್ಕ್ಲೂಡಿಂಗ್ ಸೀಲಿಂಗ್ ಸಮೇತ ಮಾಡಿಬಿಟ್ಟಿದ್ದೀರಾ ನೀವೇ. ಸೈಡ್ ವಾಲು, ಗ್ಲಾಸು, ಶಿವಾನಿ ವುಡ್ಡು. ಈ ಶಿವಾನಿ ವುಡ್ಡಲ್ಲಿ ಅವರು ಡಿಸೈನ್ನ ಮಾಡಿದ್ದಾರೆ. ಹಾಗೆ ಕೆಳಗಡೆ ಕೂಡ ನೋಡಿ ನಿಮಗೆ ಅವರು ವುಡ್ಡಲ್ಲೇ ಕೂಡ ಇದನ್ನು ಫುಲ್ಲು
ಸರ್ ಇದು ಯಾವ ಮರದಲ್ಲಿ? ಸರ್ ಇದು 1 ಇಂಚ್ ಬೀಡಿಂಗ್ ಬರುತ್ತೆ ಇದು. ಹಾಂ, ಸೊ ವೇಸ್ಟ್ ಬೀಡಿಂಗ್ ಅಲ್ಲಿ ಇದನ್ನ ಟೀಕ್ ವುಡ್ ಬೀಡಿಂಗ್ ಅಲ್ಲಿ ನಾವು ಇದು ಫ್ಲೋರಿಂಗ್ ಮಾಡಿರುವಂತ 1 ಇಂಚು ವೇಸ್ಟ್ ಟೀಕ್ವುಡ್ ಬೀಡಿಂಗ್. ದೊಡ್ಡ ದೊಡ್ಡ ಮರ ಕಟ್ ಮಾಡಿದಾಗ ಸೈಡ್ ಸೈಡ್ ಬರೋ 1 ಇಂಚ್ ಬೀಡಿಂಗ್ ಆ ಪೀಸ್ ಅಲ್ಲಿ ನೀವು ಈ ತರ ಡಿಸೈನ್ ಮಾಡಿ ಅದು ವೇಸ್ಟೇಜ್ ಆಗದಂಗೆ ರೀತಿ ಯೂಸ್ ಮಾಡಬಹುದು. ಓಕೆ. ಸೊ ಅದನ್ನ ಮಾಡಿರೋದು. ಅಂದ್ರೆ ಇವಾಗ ಈ ತರ ಏನಾದ್ರೂ ಒಂದು ಮನೆಗಳಲ್ಲಿ ಅವರೇ ಸ್ವಂತ ಒಂದು ಮನೆಗಳಿಗೆ ಈ ತರ ಮಾಡ್ಕೋತೀವಿ ಅಂದ್ರೆ ಆ ತರ ವೇಸ್ಟ್ ಬೀಡಿಂಗ್ ಸಿಗುತ್ತೆ. ಆರ್ಡರ್ ಕೊಟ್ರೆ ಮಾಡಿ ತಗೊಂಡು ಹೋಗ್ಬೋದು. ಹೌದು, ಸಿಗ್ಬೋದು. ಓಕೆ ಸರ್, ನೆಕ್ಸ್ಟ್ ಏನು ತೋರಿಸ್ತೀವಿ? ಮಾಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಕಸ್ಟಮರ್ಸ್ ಬಂದಾಗ ಅವ್ರ ಹತ್ರ ನಾವು ಲೀಸ್ಟ್ ತಗೊಳ್ಳೋಂಥದ್ದಾಗಿರ್ಬೋದು, ಒಂದು ಕಮ್ಯುನಿಕೇಟ್ ಮಾಡುವಂಥದ್ದಾಗಿರ್ಬೋದು, ಅವರಿಗೆ ಯಾವ ರೀತಿ ವುಡ್ ಬಗ್ಗೆ ತಿಳಿಸೋದಕ್ಕೆ ಇದು ಸೀಲ್ ಮಾಡಿದ್ವಿ. ಅಂದ್ರೆ ಆ ಸೈಜಸ್ ತಗೊಂಡಾಗ ಅವರಿಗೆ ಎಲ್ಲ ನೋಟ್ ಮಾಡ್ಕೊಂಡು. ಓಕೆ ಸರ್, ಓಕೆ. ಸೊ ಇನ್ನು ನೆಕ್ಸ್ಟ್ ವೀಕ್ ನಮ್ಮ ಬಾಸ್ ಚೇಂಬರ್ ಬರುತ್ತೆ ಇಲ್ಲಿ. ಕಸ್ಟಮರ್ ಇದ್ದಾರೆ, ಮಾತಾಡ್ತಿದ್ದಾರೆ. ಮಾಡೋದು ಬೇಡ. ಮಲ್ಲಳ್ಳಿ, MALLA. ಮಲ್ಲಹಳ್ಳಿನಾ ವಿಲೇಜ್ ಸರ್ ಅದು? ಮಲ್ಲಳ್ಳಿ ವಿಲೇಜ್. ಹೆಬ್ಬಾಳು ಪೋಸ್ಟ್, ಹೆಬ್ಬಾಳು, ಹಳೇಬೀಡು ಹೋಬಳಿ, ಬೇಲೂರು ತಾಲೂಕಲ್ಲ? ಹಳೇಬೀಡು ಹೋಬಳಿ ಬಂದ್ವಿ, ಬೇಲೂರು ತಾಲೂಕು. ಪಿನ್ ಕೋಡ್ ಏನು ಸರ್? 573121. ಮೊಬೈಲ್ ನಂಬರ್? ನಾನು ಇವಾಗ ಏನು ಟೀಕ್ವುಡ್ ಬಗ್ಗೆ ಒಂದು ಸಬ್ಜೆಕ್ಟ್ನೇ ಮಾಡ್ತಾ ಇದ್ದೀನಿ. ಅದು ಸಬ್ಜೆಕ್ಟು ನಿಮಗೆ ಯಾವ ಮುಖಾಂತರ ತಲುಪಿಸ್ತೀನಿ ಅನ್ನೋದನ್ನು ಕೂಡ ಹೇಳಿದ್ದೀನಿ. ನನ್ನದೇ VIP ಕನ್ನಡ ಯೂಟ್ಯೂಬ್ ಚಾನಲ್ಲು. ಈಗಷ್ಟೇ ಯಾರು ನೋಡ್ತಾ ಇರೋವಂಥವ್ರು ಇದ್ದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ಮನೆ ಕಟ್ಟೋರಿಗೂ ಕೂಡ ಇದನ್ನು ಶೇರ್ ಮಾಡಿ. ಆಮೇಲೆ ಮುಂದಿನ ಕ್ವಾಲಿಟಿ ನಾನು ಏನೇನು ತೋರಿಸ್ತೀನಿ ನಿಮಗೋಸ್ಕರ, ನಿಮ್ಮೊಂದು ಅನುಕೂಲಕ್ಕೋಸ್ಕರ ನಾನು ಏನೇನು ತೋರಿಸ್ತೀನಿ ಅದು ನಿಮಗೆ ಎಲ್ಲ ವಿಡಿಯೋ ತಲುಪಬೇಕು ಅನ್ನೋದಾದರೆ ಆ ಬೆಲ್ ಬಟನ್ ಒಂದನ್ನು ತಪ್ಪದೆ ಬೆಲ್ ಮಾಡಿ, ನೀವು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಏನು ಬೇಕು ಎಲ್ಲನೂ ತೋರಿಸ್ತೀನಿ. ಟೀಕ್ವುಡ್ಡನ್ನು ಬಳಸಿ ಮನೆ ಕಟ್ಟುವಂಥವ್ರಿಗೆ ನಾನು ಇವಾಗ ಇದನ್ನು ತೋರಿಸಿರೋ ಅಂಥ ವಿಶೇಷ ಏನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿ ನಿಮಗೆ ಯೆಲ್ಲೋ ಟೀಕು, ವೈಟ್ ಟೀಕು, ರೆಡ್ ಟೀಕು, ಆ ಟೀಕು ಈ ಟೀಕು ಅಂತೇಳಿ ಮೋಸ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆ ತೋರಿಸಿರೋ ಅಂಥ ಈ ಶಾಮಿಲನ್ನು ಏಕೆ ಅಂತಂದರೆ, ಅವರು ಸುಮಾರು 100 ವರ್ಷದ ಹಳೇ ಮರಗಳನ್ನು ಕಟ್ ಮಾಡಿ 1 ವರ್ಷಗಟ್ಟಲೆ ಅವರು ಹಾಗೆ ಲಾಟ್ ಇಟ್ಟು, ಅದರ ನಂತರ ಅವರು ಶಾಮಿಲಿಗೆ ತೊಗೊಂಬಂದು ಅಲ್ಲೂ ಕೂಡ ಒಂದು 4 ರಿಂದ 5 ತಿಂಗಳುಗಳು ಇಟ್ಟು ಆಮೇಲೆ ಕಸ್ಟಮರಿಗೆ ಕಟ್ ಮಾಡಿ ಕೊಡೋವಂಥ ಕೆಲಸಗಳನ್ನ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ನಾವು ಕಟ್ ಮಾಡಿ ತೊಗೊಬಂದರೆ ಯಾವುದೇ ಕಾರಣಕ್ಕೂ ಆ ಮರ ಬೆಂಡಾಗಲಿ, ಅವರು ಹಸಿ ಮರನ ಯಾವತ್ತೂ ಕೂಡ ಕಟ್ ಮಾಡಿ ಅದು ಚೆನ್ನಾಗಿದೆ ಅಂತೇಳಿ ಕೊಡೋದಿಲ್ಲ ಈ ಮಿಲ್ಲು. ಏಕೆಂದರೆ ಕರ್ನಾಟಕದಲ್ಲೇ ಹೆಸರು ಮಾಡಿರೋ ಅಂಥ ಈ ಮಿಲ್ಲು ಇದು ಕಡೂರಲ್ಲಿ ಬರುತ್ತೆ. ನಿಮಗೆ ಆಲ್ಮೋಸ್ಟ್ ಇದರಲ್ಲೆಲ್ಲ ಡಿಸ್ಪ್ಲೇಯಲ್ಲಿ ನಂಬರ್ ಇದೆ, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಂಬರ್ ಇದೆ. ನೀವು ನೋಡಿ ಡೈರೆಕ್ಟಾಗಿ ಹೋಗಿ ಶಾಮಿಲಲ್ಲಿ ಪರ್ಚೇಸ್ ಮಾಡ್ಬೋದು. ಏಕೆಂದರೆ ದೂರ ಅಂತ ಯೋಚನೆ ಮಾಡಬೇಡಿ, ನೀವು ಕನಸಿನ ಮನೆಗಳನ್ನು ಕಟ್ಟೋದು ಒಂದೇ ಸರಿ. ಏಕೆಂದರೆ ಯಾವುದೇ ಕಾರಣಕ್ಕೂ ಈಗ ಡೋರ್ ಆಗಲಿ ಹಳೆ ಹಸಿ ಮರಗಳು ಹಾಕಿ ಮೋಸ ಹೋಗಬೇಡಿ, ವಿಂಡೋಸ್ ಆಗಲಿ ಹಸಿ ಮರಗಳು ಹಾಕಿ ಮೋಸ ಹೋಗ್ಬೇಡಿ. ಏಕೆಂದರೆ ಮಳೆಗಾಲದಲ್ಲಿ ಅದನ್ನು ಮುಚ್ಚೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ನಾನು ಈ ಥರ ಒಂದು ಪಕ್ಕಾ ಟೀಕ್ವುಡ್ ಮರನ ತೋರಿಸಿದ್ದೀನಿ ನೋಡಿರಿ. ಇವಾಗ ಬೇರೆ ಒಂದು ಕಸ್ಟಮರು ಕಟ್ ಮಾಡಿಸಿ ತೊಗೊಂಡು ಮನೆಗೆ ಹೋಗ್ತಾ ಇರೋವಂಥ ವೀಡಿಯೋ ಕೂಡ ನೀವು ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ. ಹುಡುಗರು ಕೂಡ ಲೋಡ್ ಮಾಡಿ ಕೊಡ್ತಾ ಇದ್ದಾರೆ. ನೀವು ಕೂಡ ಏನಾದ್ರು ಒಂದು ಒಳ್ಳೆ ಲಕ್ಸುರಿ ಮನೆ ಕಟ್ತಾಯಿದ್ರೆ, ಚಿಕ್ಕದಾಗಿ ಕಟ್ತಾಯಿದ್ರು ಪರವಾಗಿಲ್ಲ, ಒಂದು ದೊಡ್ಡ ಮಟ್ಟದಲ್ಲಿ ಕಟ್ತಾಯಿದ್ರು ಪರವಾಗಿಲ್ಲ, ಒಂದು ರೀಸನಬಲ್ ಪ್ರೈಸಲ್ಲಿ ನೀವು ಹೋಗಿ ಅಲ್ಲಿ ಟೀಕ್ವುಡ್ಡನ್ನು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಹಾಗೆ ಜೊತೆಗೆ ನೀವು ಅವ್ರಿಗೆ ಹೋಗಿ ನಾವು VIP ಕನ್ನಡ ಯೂಟ್ಯೂಬ್ ಚಾನಲಿಂದ ನೋಡ್ಕೊಂಬಂದಿದ್ದೀವಿ ಅಂತಂದರೆ 100 ಸೆಲೆ ಮೇಲೆ ತೊಗೊಂಡ್ರೆ ನಿಮಗೆ ಅವರು ಅಲ್ಲಿಂದನೇ ಫ್ರೀ ಡೆಲಿವರಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಇಳಿಸ್ಬಿಟ್ಟು ಹೋಗ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಕಡೆ ವುಡ್ಡನ್ನು ಪರ್ಚೇಸ್ ಮಾಡಿ ಮೋಸ ಹೋಗಬೇಡಿ. ಇದು ಯಾವುದೇ ಹಣಕಾಸಿಗೋಸ್ಕರ ಮಾಡಿರೋವಂಥ ವಿಡಿಯೋ ಅಲ್ಲ, ಇದು ನಿಮ್ಮ ಅನುಕೂಲಕ್ಕೋಸ್ಕರ ಮಾಡಿರೋವಂಥ ವಿಡಿಯೋ. ನೀವು ಕೂಡ ಕಡೂರಿಗೆ ಭೇಟಿ ಮಾಡಿ ನಿಮ್ಮ ಕನಸಿನ ಮನೆನ ಟೀಕ್ವುಡ್ನಿಂದನೇ ಕಟ್ಟಿ ಸಿಟಿಗಳಲ್ಲಿ ಪರ್ಚೇಸ್ ಮಾಡೋದಕ್ಕೂ ನಾವು ಹಳ್ಳಿಗಳಲ್ಲಿ ಶಾಮಿಲ್ಗಳಲ್ಲಿ ಪರ್ಚೇಸ್ ಮಾಡೋದಕ್ಕೂ ವ್ಯತ್ಯಾಸ ಸಿಕ್ಕಾಪಟ್ಟೆ ಇರುತ್ತೆ. ರೇಟಿಂದು ಡಿಫ್ರೆನ್ಸ್ ತುಂಬ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ 100% ನಾಟಿ ಟೀಕ್ವುಡ್ ಇರುತ್ತೆ. ನೀವು ಏನು ಬರ್ಮಾ ಟೀಕ್ ಅಂತ ಹೇಳ್ತೀವಿ, ಅದು ಬರ್ಮಾ ಟೀಕ್ ಬಂದ್ಬಿಟ್ಟು ಬರ್ಮಾ ಟೀಕ್ ಅಂತ ಹೆಸರಿಟ್ಕೊಂಡಿರೋದು ಅಷ್ಟೇ. ಪಕ್ಕ ನಾಟಿ ಟೀಕ್ ಒಂದೇ ಇರೋದಂತೆ, ಅದು ಬಿಟ್ಟರೆ ಇನ್ಯಾವುದು ಟೀಕ್ಗಳಿಲ್ಲಂತೆ.
ನೀವು ಹಣಕಾಸು ಮಾಡಲಿಕ್ಕೋಸ್ಕರ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಹೆಸರುಗಳನ್ನು ಹೇಳ್ಕೊಂಡು ಹಣ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ನೀವು ಎಲ್ಲೇ ಆದರೂ ಮೋಸ ಹೋಗಬೇಡಿ. ಲಕ್ಷ ಶಾಮಿಲಲ್ಲಿ ಹುಡ್ ಪರ್ಚೇಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.